ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸುಷ್ಮಿತಾ. ತೊಕ್ಕೊಟ್ಟು ಕಡೆಯಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದ ಕಾರು ಜಪ್ಪಿನಮೊಗರು ಕಿರುಸೇತುವೆ ವಿಭಾಜಕಕ್ಕೆ ಬಡಿದು ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಕೊಂಚಾಡಿ ನಿವಾಸಿ ಓಂ ಶ್ರೀ ಪೂಜಾರಿ ಮತ್ತು ಅವರ ಗೆಳೆಯ ಅಮನ್ ರಾವ್ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಿನ್ನೆ ತಡರಾತ್ರಿ ವೇಳೆ ಸಂಭವಿಸಿದೆ. ಕಾರಿನಲ್ಲಿದ್ದ ಇತರೆ ಮೂವರು ಗೆಳೆಯರಾದ ಆಶೀಶ್ ಎಂಬವರಿಗೆ ಕಾಲಿಗೆ ಗಾಯವಾಗಿದ್ದು, ವಂಶಿದೇವಾಡಿಗ ಸೊಂಟದ ಭಾಗಕ್ಕೆ ಗಾಯಗೊಂಡಿದ್ದು, ಇಟಲಿ ಪ್ರಜೆ ಜರ್ರಿ ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಿಂದ ಕೆಲವೇ ಮೀಟರ್ ಅಂತರದಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಏರ್ ಬ್ಯಾಗ್ ಚಿಂದಿಯಾಗಿದ್ದು, ಇಂಜಿನ್ ಕಿತ್ತು ಹೊರಗೆ ಎಸೆಯಲ್ಪಟ್ಟಿದೆ. ಸುರಕ್ಷಿತ ಕಾರು ಅನಿಸಿಕೊಂಡ ಫೋಕ್ಸ್ ವ್ಯಾಗನ್ ಅತಿ ವೇಗದಲ್ಲಿದ್ದ ಕಾರಣಕ್ಕೆ ನಜ್ಜುಗುಜ್ಜಾಗಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದ ಓಂ ಶ್ರೀ ಪೂಜಾರಿ ಎನ್ಎಸ್ಯುಐ ಘಟಕದ ಉಪಾಧ್ಯಕ್ಷರಾಗಿದ್ದಾರೆ. ಅಮನ್ ರಾವ್ ಅವರು ಫ್ಲೆಕ್ಸ್ ಹಾಗೂ ಪೋಸ್ಟರ್ ಉದ್ಯಮ ನಡೆಸ್ತಾ ಇದ್ರು. ಇನ್ನು ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನ ವರ್ಗ ಮಾಡಿ ರಾಜ್ಯ ಸರ್ಕಾರ ಇದೀಗ ಆದೇಶ ಹೊರಡಿಸಿದ್ದು, ನೂತನ ಜಿಲ್ಲಾಧಿಕಾರಿಯಾಗಿ ಸ್ವರೂಪ ಟೀಕೆ ಅವರನ್ನ ನೇಮಕಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಮೇಡಂ ಸ್ವರೂಪ ಟೀಕೆ ಅವರು ಈ ಹಿಂದೆ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗವರ್ನೆನ್ಸ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಡಾಕ್ಟರ್ ವಿದ್ಯಾಕುಮಾರಿಗೆ ಯಾವುದೇ ಹುದ್ದೆಯನ್ನು ಸೂಚಿಸಿಲ್ಲ ಎಂದು ತಿಳಿದು ಬಂದಿದೆ. 56 ವರ್ಷಗಳ ನಂತರ ಕುಟುಂಬವೊಂದಕ್ಕೆ ಹೆಣ್ಣು ಮಗು ಜನಿಸಿದ್ದು ಅವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಇದೀಗ ಕುಟುಂಬಸ್ಥರು ಅದ್ದೂರಿಯಾಗಿ ಆ ಹೆಣ್ಣು ಮಗುವನ್ನ ಸ್ವಾಗತಿಸಿದ್ದಾರೆ. ಈ ಸಂತಸದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೌದು, ದೆಹಲಿ ಮೂಲದ ಕುಟುಂಬದಲ್ಲಿ 56 ವರ್ಷಗಳಿಂದ ಹೆಣ್ಣು ಮಗುವಿನ ಜನನವಾಗಿರಲಿಲ್ಲ. ಮನೆಯ ಎಲ್ಲಾ ಮಕ್ಕಳಿಗೂ ಗಂಡು ಮಗುವೇ ಜನನವಾಗಿತ್ತು. ಇತ್ತೀಚೆಗೆ ಕುಟುಂಬದ ಪುತ್ರನಿಗೆ ಹೆಣ್ಣು ಮಗುವಾಗಿದ್ದು ಕಂದಮ್ಮನನ್ನ ಅದ್ದೂರಿಯಾಗಿ ಮನೆಗೆ ಕರೆದುಕೊಂಡು ಬರಲಾಗಿದೆ. ಮಗುವನ್ನ ಕುಟುಂಬಸ್ಥರು ಸ್ವಾಗತಿಸಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೈರಲ್ ಆದ ವಿಡಿಯೋದಲ್ಲಿ ನವಜಾತ ಶಿಶುವನ್ನ ಸ್ವಾಗತಿಸಲು ಬೀದಿಯಲ್ಲಿ ಪಟಾಕಿಗಳನ್ನು ಸಿಡಿಸಿ ಹಬ್ಬದ ವಾತಾವರಣವನ್ನೇ ಅಲ್ಲಿ ಸೃಷ್ಟಿಸಿರುವುದು ಸೆರೆಯಾಗಿದೆ. ಇನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಗುಲಾಬಿ ಬಣ್ಣದ ಬಲೂನ್ ಕಮಾನುಗಳು, ಹೂವಿನ ಹಾರಗಳು ಮತ್ತು ಹೂವಿನ ದಳದಿಂದ ಅಲಂಕರಿಸಲಾಗಿತ್ತು. ಒಳಗೆ ನೆಲದ ಮೇಲೆ ಬಣ್ಣ ಬಣ್ಣದ ಹೂಗಳ ದಳಗಳನ್ನ ಆಸಿ ವೆಲ್ಕಮ್ ಬೇಬಿ ಎಂಬ ಸಂದೇಶವನ್ನ ಬರೆಯಲಾಗಿತ್ತು. ಹಾಗೆ ಮಗುವಿನ ಪುಟ್ಟ ಪಾದಗಳನ್ನ ಕುಂಕುಮದ ನೀರಿನಲ್ಲಿ ನಿಧಾನವಾಗಿ ಅದ್ದಿ ಆ ಪಾದಗಳನ್ನ ಬಿಳಿ ಹಾಲಿಯ ಮೇಲೆ ಹಚ್ಚುತ್ತಿದ್ದಾರೆ. ಇನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಅಕ್ಕಿ ತುಂಬಿದ್ದ ಸಣ್ಣ ಕಲಶವನ್ನ ಇರಿಸಲಾಗಿತ್ತು. ಮಗುವನ್ನ ತನ್ನ ತೋಳುಗಳಲ್ಲಿ ಹಿಡಿದುಕೊಂಡ ತಂದೆ ನಿಧಾನವಾಗಿ ಅವಳ ಪಾದದಿಂದ ಅಕ್ಕಿ ತುಂಬಿದ ಸೇರನ್ನ ದೂಡಿ ಆ ಮಗುವನ್ನ ಮನೆಯ ಒಳಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ನಮ್ಮ ಕುಟುಂಬದಲ್ಲಿ 56 ವರ್ಷಗಳ ನಂತರ ಹೆಣ್ಣು ಮಗು ಜನಿಸಿದೆ ಅಂತ ವಿಡಿಯೋದ ಕ್ಯಾಪ್ಷನ್ ನಲ್ಲಿ ಬರೆದಿದ್ದಾರೆ. ಇದು ಮನಸ್ಸಿಗೆ ಮುದ ನೀಡುವ ದೃಶ್ಯ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ನೋಡುಗರು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ಈ ಮುದ್ದಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ 8,000 ಮಿಲಿಯನ್ ದಾಟಿದ. ಪುತ್ತೂರು ನಗರಸಭೆಯಲ್ಲಿ ಆಡಳಿತ ಪಕ್ಷವಾದ ಬಿಜೆಪಿಯಿಂದ ಹೊಸ ಶುಲ್ಕ ನೀತಿಯನ್ನು ಜಾರಿಗೆ ತಂದಿದ್ದು, ಇದು ಜನವಿರೋಧಿ ನೀತಿಯಾಗಿದ್ದು, ಇದರ ಬಗ್ಗೆ ಚರ್ಚೆಯನ್ನ ನಡೆಸಲು ಪುತ್ತೂರು ಶಾಸಕರು ನಗರಸಭಾ ಕಾಂಗ್ರೆಸ್ ಸದಸ್ಯರ ತುರ್ತು ಸಭೆಯನ್ನ ಮಂಗಳವಾರದಂದು ಕರೆದಿದ್ದಾರೆ. ಸಭೆಯಲ್ಲಿ ನಗರಸಭಾ ಬಡವರ ವಿರೋಧಿ ಆಡಳಿತದ ನೀತಿಯನ್ನ ಖಂಡಿಸಲಾಯಿತು. ನಗರಸಭೆಯ ಹೊಸ ಉದ್ಯಮ ಶುಲ್ಕ ಮತ್ತು ಘನತ್ಯಾಜ್ಯ ಶುಲ್ಕ ನೀತಿ ಪೂರ್ಣವಾಗಿ ಜನವಿರೋಧಿಯಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಶುಲ್ಕಕ್ಕಿಂತ ದುಪ್ಪಟ್ಟು ಶುಲ್ಕವನ್ನ ವಸೂಲಿ ಮಾಡಲು ನಗರಸಭೆ ತೀರ್ಮಾನವನ್ನ ಕೈಗೊಂಡಿದ್ದು, ಸಣ್ಣ ಬಡ ವ್ಯಾಪಾರಸ್ಥರಿಗೆ ಇದರಿಂದ ತೀವ್ರ ತೊಂದರೆಯಾಗಲಿದೆ.
ಜನವಿರೋಧಿ ಹೊಸ ನೀತಿಯನ್ನ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಸದಸ್ಯರು ಖಂಡಿಸಿದ್ರು. ನಗರಸಭೆಯಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದು ಜನರ ಕಷ್ಟಗಳಿಗೆ ನೆರವಾಗುವ ಬದಲು ಬಡವರನ್ನ ಇನ್ನಷ್ಟು ಕೂಪಕ್ಕೆ ತಳ್ಳುವಂತಹ ಹೊಸ ಶುಲ್ಕ ನೀತಿಯನ್ನ ಆಡಳಿತ ಜಾರಿ ಮಾಡಿದೆ. ಇದರ ವಿರುದ್ಧ ಜನತೆಗೆ ತಿಳಿಸುವ ಕಾರ್ಯ ಮತ್ತು ಬಿಜೆಪಿ ಎಂದೆಂದೂ ಜನರ ಪರ ಅಲ್ಲ, ಅದು ಉಳ್ಳವರ ಪರ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಇದರ ವಿರುದ್ಧ ಹೋರಾಟ ನಡೆಸಲು ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. 450 ಚದರ ಅಡಿ ಕಟ್ಟಡಕ್ಕೆ ಘನತ್ಯಾಜ್ಯ ಶುಲ್ಕ, ಈ ಹಿಂದೆ ಶುಲ್ಕವನ್ನ ದುಪ್ಪಟ್ಟು ಏರಿಕೆ ಮಾಡಲಾಗಿದ್ದು ಇದನ್ನ ಸಭೆಯಲ್ಲಿ ಖಂಡಿಸಲಾಯಿತು. ಇನ್ನು ನಗರಸಭೆಯಲ್ಲಿ ಆಡಳಿತ ನಡೆಸ್ತಾ ಇರೋದು ಬಿಜೆಪಿ. ಶುಲ್ಕವನ್ನ ಏರಿಕೆ ಮಾಡಿದ್ದು ಕೂಡ ಬಿಜೆಪಿ ಆಡಳಿತ. ಆದರೆ ಜನರಲ್ಲಿ ತಪ್ಪು ಮಾಹಿತಿ ನೀಡ್ತಾ ಇರುವ ಬಿಜೆಪಿಗರು ಇದು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಎಂದು ವ್ಯಾಪಾರಸ್ಥರಿಗೆ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಈ ರೀತಿಯ ಯಾವುದೇ ಆದೇಶ ಬಂದಿಲ್ಲ. ಜನವಿರೋಧಿ ಆದೇಶವನ್ನ ಕಾಂಗ್ರೆಸ್ ಸರ್ಕಾರ ಎಂದೂ ಮಾಡುವುದಿಲ್ಲ. ಜನರ ಮೇಲೆ ಭಾರ ಹಾಕಿ ಅದನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ. ಇದು ಹೇಸಿಗೆ ರಾಜಕೀಯ ಎಂದು ಶಾಸಕರು ಸಭೆಯಲ್ಲಿ ಹೇಳಿದರು. ಇನ್ನು ಈ ಸಭೆಯಲ್ಲಿ ನಗರಸಭಾ ಸದಸ್ಯರಾದ ರಿಯಾಜ್ ಪರ್ಲಡ್ಕ, ಶೈಲಾ ಪೈ, ನಾಮನಿರ್ದೇಶಿತ ಸದಸ್ಯರಾದ ಬಶೀರ್ ಪರ್ಲಡ್ಕ, ಶರೀಫ್ ಬಲ್ನಾಡು, ಶಾರದಾ ಅರಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಉಪಸ್ಥಿತರಿದ್ದರು. ಕರಾವಳಿಯ ಪ್ರೀತಿಯ ಮಕ್ಕಳ ರಜೆ ಕೊಡುವಂತಹ ಡಿಸಿ ವರ್ಗಾವಣೆಯಾಗಿದ್ದಾರೆ. ರಾಜ್ಯದಲ್ಲಿ 16 ಮಂದಿ ಐಎಸ್ಎಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದ್ದು, ಅದರಲ್ಲಿ ಕಳೆದ 2 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರನ್ನ ಕೂಡ ದಿಢೀರಾಗಿ ವರ್ಗಾಯಿಸಿದ್ದಾರೆ. ಅವರನ್ನ ಬೆಂಗಳೂರಿನ ನೋಂದಣಿ ಇಲಾಖೆ ಐಜಿ ಮತ್ತು ಸ್ಟಾಂಪ್ಸ್ ವಿಭಾಗದ ಕಮಿಷನರ್ ಆಗಿ ವರ್ಗಾಯಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 16 ಮಂದಿ ಐಎಸ್ಎಸ್ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ 2016ನೇ ಸಾಲಿನ ಐಎಎಸ್ ಅಧಿಕಾರಿಯಾದ ದರ್ಶನ್ ಎಚ್ಪಿ ಅವರನ್ನ ನೇಮಿಸಲಾಗಿದೆ. ಇಲ್ಲಿಯ ತನಕ ಅವರು ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ವಿಭಾಗ ಅಡಿಷನಲ್ ಕಮಿಷನರ್ ಹುದ್ದೆಯಲ್ಲಿದ್ದರು. ಇನ್ನು ಮುಲೈ ಮುಗಿಲನ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ 2023ರ ಜನವರಿಯಲ್ಲಿ ನೇಮಕಗೊಂಡಿದ್ರು. ಕಳೆದ 2 ವರ್ಷಗಳ ಕಾಲ ಅವರು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ದಕ್ಷಿಣ ಕನ್ನಡದ ಮಕ್ಕಳ ಪ್ರೀತಿಯ ಜಿಲ್ಲಾಧಿಕಾರಿಯಾದ ಇವರು ರಜೆ ಕೊಡುವ ಡಿಸಿ ಎಂದೆಂದಿಗೂ ಮಕ್ಕಳ ಪಾಲಿಗೆ ಚಿರಪರಿಚಿತರು. ಶಾಲಾ ಬಸ್ಸಿಗೆ ಹಿಂಬದಿಯಿಂದ ಲಾರಿ ಡಿಕ್ಕಿ ಹೊಡೆದು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿರುವಂತಹ ಘಟನೆ ಬುಧವಾರ ಬೆಳಿಗ್ಗೆ ರಾಷ್ಟ್ರೀಯ ಹೆದ್ದಾರಿ 66ರ ಬ್ರಹ್ಮಾವರ ತಾಲೂಕಿನ ಧರ್ಮಾವರ ಆಡಿಟೋರಿಯಂ ಬಳಿ ನಡೆದಿದೆ. ಜಿಎಂಒ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿದ್ದ ಶಾಲಾ ಬಸ್ ಕುಂದಾಪುರದಿಂದ ಬಂದು ಧರ್ಮಾವರ ಆಡಿಟೋರಿಯಂ ಸರ್ಕಲ್ ಬಳಿ ಯೂಟರ್ನ್ ಮಾಡುವ ಸಂದರ್ಭ ಹಿಂದಿನಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಅಪಘಾತದಿಂದ ಹಲವು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿಗಳನ್ನ ತಕ್ಷಣ ಬ್ರಹ್ಮಾವರ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಪಘಾತಕ್ಕೆ ಶಾಲಾ ಬಸ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಎಂದು ತಿಳಿದು ಬಂದಿದೆ. ಬ್ರಹ್ಮಾವರ ಠಾಣಾ ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪುತ್ತೂರಿನ ದರ್ಬೆಯಲ್ಲಿ ಮುಖ್ಯ ರಸ್ತೆ ಬದಿಯ ವಾಣಿಜ್ಯ ಸಂಕೀರ್ಣವೊಂದರ ಪ್ರಥಮ ಮಹಡಿಯಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಯೊಂದರಲ್ಲಿ ಮಂಗಳವಾರ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿಯ ಅವಘಡ ಸಂಭವಿಸಿದೆ. ದರ್ಬೆಯ ರೇಗೋ ಬಿಲ್ಡಿಂಗ್ನ ಪ್ರಥಮ ಮಹಡಿಯಲ್ಲಿ ಕಾರ್ಯಾಚರಿಸ್ತಾ ಇರುವ ಕೆಮ್ಮಿಂಜೆ ಗ್ರಾಮದ ಬೆದ್ರಾಳ ನಿವಾಸಿ ಕೆಮ್ಮಿಂಜೆ ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ ಬೆದ್ರಾಳ ಎಂಬವರ ಮಾಲೀಕತ್ವದ ನಂದಿಕೇಶ್ವರ ಎಲೆಕ್ಟ್ರಿಕಲ್ ಸಂಸ್ಥೆಯ ಸರ್ವಿಸ್ ವಿಭಾಗದಲ್ಲಿ ಮಂಗಳವಾರ ಮಧ್ಯಾಹ್ನ ದಟ್ಟ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಸಂಸ್ಥೆಯ ನೌಕರರು ನೀಡಿದ ಮಾಹಿತಿಯಂತೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದವರು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆಂದು ತಿಳಿದು ಬಂದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡಿರಬಹುದೆಂದು ಶಂಕಿಸಲಾಗಿದ್ದು, ಅಂಗಡಿಯೊಳಗಿದ್ದ ಹಲವು ಎಲೆಕ್ಟ್ರಿಕಲ್ಸ್ ಉಪಕರಣಗಳು ಮತ್ತು ಸಾಧನಗಳು ಸುಟ್ಟು ಹೋಗಿವೆ. ಘಟನೆಯಿಂದಾಗಿ ಸುಮಾರು 3 ಲಕ್ಷದಷ್ಟು ನಷ್ಟ ಸಂಭವಿಸಿರುವುದಾಗಿ ಮಾಲಕ ಕೇಶವ ಬೆದ್ರಾಳ ಅವರು ತಿಳಿಸಿದ್ದಾರೆ. Dan
ಚಾನೆಲ್ ಎನ್ ಕೋಸ್ಟಲ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ఫుల్ కుల్లర్ల బుర్సొద్దిచిగే అందు కైతల్ దిల్లడు మాతెడలు వీకెద ఫర్నిచర్ ఉండు ఈరింగ దాల్ తెత్తుకోరి పినేజి పోలేరు బేబీ యబా వీకే ಈ ಸಮ್ಮರ್ ಅಲ್ಲಿ ನೀವೇನಾದ್ರೂ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಿದ್ರೆ ದೇರಳಕಟ್ಟಿಯಲ್ಲಿ ನ್ಯೂ ಆಗಿ ಲಾಂಚ್ ಆಗಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್. ಇಲ್ಲಿ ಎಲ್ಲಾ ರೀತಿಯ ಸ್ಕೂಪ್ಗಳಿಗೂ ಕೂಡ 50% ಆಫರ್ ಅನ್ನ ನೀಡ್ತಾ ಇದ್ದಾರೆ. ಇಲ್ಲಿನ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಅಂತಾನೆ ಹೇಳ್ಬಹುದು. ಜೊತೆಗೆ 50ಕ್ಕಿಂತ ಹೆಚ್ಚು ರೀತಿಯ ಫ್ಲೇವರ್ಸ್ ಅನ್ನ ಇಲ್ಲಿ ಪಡಿಬಹುದು. ಇಲ್ಲಿ ನ್ಯೂಲಿ ಲಾಂಚ್ ಆಗಿರುವಂತಹ ಬಟರ್ ಸ್ಕಾಚ್ ಕ್ರಂಚ್, ರೋಸ್ಟೆಡ್ ಆಲ್ಮಂಡ್ಸ್, ಅಲ್ಫೋನ್ಸಾ, ಗುವಾ ಗ್ರೋವ್ರಿ, ಹೀಗೆ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಫ್ಲೇವರ್ ಅನ್ನ ನೀವು ಪಡೆಯಬಹುದು. ಹಾಗೆಯೇ 15 ಡೇಸ್ ನಲ್ಲಿ ಉಳ್ಳಾಲ, ದೇರಳಕಟ್ಟೆ, ಮುಡಿಪು ಹೀಗೆ ಈ ಪ್ರದೇಶದಲ್ಲಿರುವವರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಕೂಡ ಐಸ್ ಕ್ರೀಮ್ ಅನ್ನ ಪಡೆಯುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಪ್ಸರಾ ಐಸ್ ಕ್ರೀಮ್ ಅವರು. ಇನ್ನು ಐಸ್ ಕ್ರೀಮ್ ಆ್ಯಂಡ್ ಸ್ಕೂಪ್ಸ್ ಜೊತೆಗೆ ಕುಲ್ಫಿ, ಶೇಕ್ಸ್ ಜೊತೆಗೆ 10 ರೀತಿಯ ಝೀರೋ ಆಡೆಡ್ ಶುಗರ್ ಐಸ್ ಕ್ರೀಮ್ಸ್ ಕೂಡ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಇದೆ. ಹಾಗಿದ್ರೆ ಹಿಂದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಸಮ್ಮರ್ನ ಕೂಲ್ ಆಗಿ ಮುಂಬೈನ ಪ್ರೀಮಿಯರ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್ ಅಲ್ಲಿ ಪಡ್ಕೊಳ್ಳಿ.
ತಡ ಮಾಡಬೇಡಿ, ದೇರ್ಲಕಟ್ಟೆಯಲ್ಲಿರುವಂತಹ ಕ್ಷೇಮದ ಆಪೋಸಿಟ್ ಸೈಡ್ ಜಾಸ್ಮಿನ್ ಪ್ರೈಡ್ ಬಿಲ್ಡಿಂಗ್ನ ನಿತ್ಯಾನಂದ ನಗರ ದೇರ್ಲಕಟ್ಟೆಗೆ ಹಿಂದೆ ಭೇಟಿ ಕೊಡಿ. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಹಿಂದೆ ಭೇಟಿ ಕೊಡಿ. ಹೊಸಬಿತ್ತಿಲ್ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ, ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಸೌರಾಷ್ಟ್ರ ಕ್ಲೋತ್ ಸ್ಟೋರ್. ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರಗಳು ಇಲ್ಲಿ ಲಭ್ಯ ಇದೆ. ಶಾಲಾ ಮಕ್ಕಳಿಗಾಗಿ ಶಾಕ್ಸ್, ಟೈ, ಸ್ಕೂಲ್ ಬ್ಯಾಗ್ಸ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್ಸ್, ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್ಸ್, ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಬ್ಯಾಗ್, ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸನೀಯ ಸೇವೆಗಾಗಿ Authorized dealer Saurashtra Clothes Store, Market Road, Mangalore. Mobile 8882424910. ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ. ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಇದೆ. ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ವಿರಾಮದ ನಂತರ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಹೆಚ್ಚು ದೈವ ಭಕ್ತರಾದಂತಿದೆ. ಒಂದರ ಹಿಂದೊಂದು ದೇವಾಲಯಕ್ಕೆ ಭೇಟಿ ಕೊಡ್ತಿದ್ದಾರೆ ದರ್ಶನ್. ಇದೀಗ ಮತ್ತೊಮ್ಮೆ ಕೇರಳದ ಇನ್ನೊಂದು ಅತ್ಯಂತ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೇರಳದ ಕೊಟ್ಟಿಯೂರು ದೇವಾಲಯಕ್ಕೆ ನಟ ದರ್ಶನ್ ಭೇಟಿಯನ್ನು ನೀಡಿದ್ದಾರೆ. ಆತ್ಮೀಯ ಧನ್ವೀರ್ ಗೌಡ ಹಾಗೂ ಕುಟುಂಬದ ಜೊತೆಗೆ ನಟ ದರ್ಶನ್ ಕೊಟ್ಟಿಯೂರು ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಇದು ಶಿವ ದೇವಾಲಯವಾಗಿದ್ದು ದಕ್ಷಿಣ ಕಾಶಿ ಎಂದೇ ಈ ಸ್ಥಳವನ್ನ ಕರೆಯಲಾಗ್ತಿದೆ. ವಿಜಯಲಕ್ಷ್ಮಿ ಧನ್ವೀರ್ ಅವರುಗಳ ಜೊತೆಗೆ ನಟ ದರ್ಶನ್ ಈ ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಪಂಚ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿ ಮುನ್ನಡೆತಾ ಇದ್ದು, ಇದರಿಂದ ಬಿಜೆಪಿ ವಿಚಲಿತಗೊಂಡಿದ್ದು ಮಾತ್ರವಲ್ಲದೆ ಗ್ಯಾರಂಟಿ ನೀಡಿದ್ರಿಂದ ಇತರೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಂಬ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ. ಕೇವಲ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಕುಟುಂಬದ ಯಜಮಾನಿಯ ಖಾತೆಗೆ 42,000 ರೂಪಾಯಿ ಜಮೆಯಾಗಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು.
ಅವರು ಮಡ್ನೂರು ಗ್ರಾಮದಲ್ಲಿ ಸುಮಾರು 1.66 ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಕಾವು ಸಮುದಾಯ ಭವನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರು, ಮಧ್ಯಮ ವರ್ಗದ ಜನರು ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಿದೆ. ಏನಿಲ್ಲದಿದ್ರೂ ತಿಂಗಳಿಗೆ ಬರುವ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮಹಿಳೆಯನ್ನ ಸ್ವಾವಲಂಬಿಯನ್ನಾಗಿಸಿದೆ. ಜನತೆ ಅಭಿವೃದ್ಧಿಯಾಗ್ತಾ ಇದ್ದಾರೆ. ನೆಮ್ಮದಿಯಲ್ಲಿರೋದನ್ನ ಬಿಜೆಪಿಗೆ ಸಹಿಸಲು ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೆ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಅದನ್ನ ರದ್ದು ಮಾಡಬೇಕು ಎಂದು ಒತ್ತಾಯವನ್ನ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ಇನ್ನು ನಾನು ಶಾಸಕನಾದ ಮೇಲೆ ಅಭಿವೃದ್ಧಿಯಲ್ಲಿ ತಾರತಮ್ಯವನ್ನ ಮಾಡಲಿಲ್ಲ. ಕಾಂಗ್ರೆಸ್ ಬಿಜೆಪಿ ಎಂದು ಯಾವತ್ತೂ ರಾಜಕೀಯ ಮಾಡಿಲ್ಲ. ನ್ಯಾಯ ಕೇಳಿ ಬಂದ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿದ್ದೇನೆ. ಅನುದಾನ ಹಂಚಿಕೆಯಲ್ಲೂ ರಾಜಕೀಯ ಮಾಡಿಲ್ಲ ಎಂದು ಹೇಳಿದ ಶಾಸಕರು, ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನೋಡಿ ಕಲಿಯುವಂಥದ್ದು ತುಂಬಾ ಇದೆ. ಅವರು ಅನುದಾನ ಹಂಚಿಕೆಯಲ್ಲಿ ಯಾವ ಶಾಸಕರಿಗೂ ಪಕ್ಷಪಾತ ಮಾಡಿಲ್ಲ ಎಂದು ಹೇಳಿದ್ರು. ಇನ್ನು ಯುವ ಸಮೂಹವನ್ನ ಉತ್ತಮ ಕಾರ್ಯಗಳಿಗೆ ಬಳಸಬೇಕು. ಅವರಿಗೆ ವಿದ್ಯೆ, ಉದ್ಯೋಗವನ್ನ ಕೊಡಿಸುವ ಕೆಲಸ ರಾಜಕಾರಣಿಗಳು ಮಾಡಬೇಕು. ಕೆಟ್ಟ ಕೆಲಸಗಳಿಗೆ ಅವರನ್ನ ಬಳಸಿ ಅದರಿಂದ ಲಾಭ ಪಡೆಯುವ ಕೆಲಸ ರಾಜಕಾರಣಿಗಳು ಮಾಡಬಾರದು. ಜಿಲ್ಲೆಯಲ್ಲಿ ನಡೀತಾ ಇರುವ ಅಹಿತಕರ ಘಟನೆಯ ಹಿಂದೆ ರಾಜಕೀಯ ಷಡ್ಯಂತ್ರ ಇದ್ದೇ ಇದೆ. ಯಾರದ್ದೋ ಮಕ್ಕಳನ್ನ ಬಲಿ ಪಡೆದು ಆ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿ ಬಡವರ ಮಕ್ಕಳನ್ನ ಜೈಲಿಗೆ ತಳ್ಳುವ ಕೆಲಸ ನಿರಂತರ ನಡೀತಾ ಇದೆ. ತಾಯಂದಿರು ತಮ್ಮ ಮಕ್ಕಳನ್ನ ದುಷ್ಟಶಕ್ತಿಗಳ ಜೊತೆ ಸೇರದಂತೆ ತಡೆಯುವಂತಹ ಕೆಲಸವನ್ನ ಮಾಡಬೇಕು. ಇಲ್ಲಿ ಧರ್ಮಗಳ ನಡುವೆ ಅಶಾಂತಿಯ ವಾತಾವರಣ ಉಂಟಾಗೋದು ನಿಂತ್ರೆ ಜಿಲ್ಲೆ ತನ್ನಿಂತಾನೇ ಅಭಿವೃದ್ಧಿ ಆಗ್ತದೆ ಎಂದು ಹೇಳಿದ್ರು. ಇನ್ನು ಕಳೆದ ಚುನಾವಣಾ ಸಮಯದಲ್ಲಿ ನಾನು ನನ್ನ ಕ್ಷೇತ್ರದ ಜನತೆಗೆ ಏನು ಹೇಳಿದ್ದೇನೋ ಅದನ್ನ ಮಾಡಿದ್ದೇನೆ. ಮೆಡಿಕಲ್ ಕಾಲೇಜು ಮತ್ತು ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನ ನೀಡಿದ್ದೇನೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದ್ರೆ ಜನರಿಗೆ ಪ್ರಯೋಜನವಾಗ್ತದೆ, ಬಡವರಿಗೆ ನೆರವಾಗ್ತದೆ. ದಿನದ 24 ಗಂಟೆ ಕುಡಿಯುವ ನೀರು ಪೂರೈಕೆ ಮಾಡಿದ್ರೆ ಜನರಿಗೆ ಪ್ರಯೋಜನವಾಗಲಿದೆ. ಬಡ ಹಾಗೂ ಮಧ್ಯಮ ವರ್ಗಕ್ಕೆ ನೆರವಾಗುವ ಪ್ರತಿಯೊಂದು ಯೋಜನೆಯನ್ನ ಪುತ್ತೂರಿಗೆ ತಂದೆ ತರ್ತೇನೆ ಎಂದು ಶಾಸಕರು ಹೇಳಿದರು. ಟೀಕಿಸುವವರು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಜನರಿಗೆ ಏನು ಮಾಡಿದ್ರು ಎಂಬುದನ್ನ ಒಮ್ಮೆ ಅವಲೋಕನ ಮಾಡಿಕೊಳ್ಳಲಿ ಎಂದು ಶಾಸಕರು ಹೇಳಿದ್ರು. ಇನ್ನು ಇಂದಿಗೂ ಕೆಲವೊಂದು ದಲಿತ ಕಾಲೋನಿಗಳು, ಅಲ್ಪಸಂಖ್ಯಾತ ಕಾಲೋನಿಗಳು ಅಭಿವೃದ್ಧಿ ಕಂಡಿಲ್ಲ. ಕೇವಲ ಓಟಿಗೋಸ್ಕರ ಅವರನ್ನ ಬಳಕೆ ಮಾಡ್ತಾ ಇದ್ದ ರಾಜಕೀಯ ಪಕ್ಷಗಳು ಕಾಲೋನಿಗೆ ತೆರಳುವ ರಸ್ತೆ, ಅವರ ವಾಸದ ಮನೆಯನ್ನ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ. ಬಡವರು ಬಡವರಾಗಿಯೇ ಉಳಿದ್ರೆ ಇವರ ರಾಜ್ಯಕ್ಕೆ ಬೇಳೆ ಬೇಯಿಸಲು ಸುಲಭವಾಗ್ತದೆ ಎಂದು ಕಾಲೋನಿಗಳ ಬಡ ಜನತೆಯನ್ನ ಹಿಂದಿನವರು ಮರೆತು ಬಿಟ್ಟಿದ್ದಾರೆ. ಕ್ಷೇತ್ರದ ಎಲ್ಲಾ ಕಾಲೋನಿಗಳ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಮೂಲಕ ಸದಾ ಅವರ ಸೇವೆಯನ್ನೇ ತನ್ನನ್ನು ತೊಡಗಿಸಿಕೊಳ್ತೇನೆ ಎಂದು ಶಾಸಕರು ಹೇಳಿದರು. ಇನ್ನು ಈ ಸಂದರ್ಭ ಗ್ರಾಮ ಪಂಚಾಯತ್ ಸದಸ್ಯರಾದ ದಿವ್ಯನಾಥ್ ಶೆಟ್ಟಿ ಸ್ವಾಗತಿಸಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ಹೊಂದಿಸಿದರು. ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ, ಕೊಲ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಕ್ಕಮ್ಮ, ಪೂಡಾ ಅಧ್ಯಕ್ಷರಾದ ಅಮಲರಾಮಚಂದ್ರ, ಸದಸ್ಯರಾದ ಲ್ಯಾನ್ಸಿ ಮಸ್ಕರೆನಸ್, ನಿಹಾಲ್ ಪಿ ಶೆಟ್ಟಿ ಅರಿಯಡ್ಕ, ಗ್ರಾಮ ಪಂಚಾಯತ್ ಸದಸ್ಯರಾದ ಸೆಲ್ಮಾ, ಮೌನಪ್ಪ ಪೂಜಾರಿ, ವಿನಯ್ ಕುಮಾರ್, ಜಯಂತಿ ಪಟ್ಟುಮೂಲೆ. ಖಾಸಗಿ ಬಸ್ ಚಾಲಕನೊಬ್ಬ ಏಕಾಏಕಿ ಬ್ರೇಕ್ ಹಾಕಿದ ಪರಿಣಾಮ ಬಸ್ 180 ಡಿಗ್ರಿ ಸುತ್ತಿದ ಭಯಾನಕ ಘಟನೆ ಉಡುಪಿ ನಗರದ ಬನ್ನಂಜೆ ಬಳಿ ನಡೆದಿದೆ. ಈ ಘಟನೆಯಿಂದ ಬಸ್ನೊಳಗೆ ಕುಳಿತಿದ್ದ ಪ್ರಯಾಣಿಕರು ಒಮ್ಮೆ ಕಂಗಾಲಾಗಿದ್ದಾರೆ. ಇಷ್ಟಾದ್ರೂ ಚಾಲಕ ಏನೂ ಆಗದಂತೆ ಅತಿ ವೇಗದಿಂದ ಬಸ್ ಅನ್ನ ಓಡಿಸಿದ್ದಾನೆ. ಮತ್ತೊಮ್ಮೆ ರಾಂಗ್ ಸೈಡ್ ನಲ್ಲಿ ಹೋಗಿ ಯೂಟರ್ನ್ ತೆಗೆದುಕೊಂಡು ಅತಿ ವೇಗದಿಂದ ಬಸ್ ಚಲಾಯಿಸಿದ್ದಾನೆ. ಕುಂದಾಪುರದಿಂದ ಉಡುಪಿ ನಗರ ಪ್ರವೇಶಿಸ್ತಾ ಇದ್ದ ಖಾಸಗಿ ಬಸ್ ಈ ಆಟೋಟೋಪ ಮೆರೆದಿದೆ. ಬಸ್ ಚಾಲಕನ ಹುಚ್ಚಾಟಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪ್ರಯಾಣಿಕರ ಜೀವದ ಜೊತೆ ಖಾಸಗಿ ಬಸ್ ಚಾಲಕರು ಚೆಲ್ಲಾಟ ಆಡ್ತಿದ್ದಾರೆಯೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಬಂಟ್ವಾಳ, ಕಡಬ ಮತ್ತು ಬೆಳ್ತಂಗಡಿ ತಾಲೂಕು ಪರಿಸರದಲ್ಲಿ ಹಲವು ಸಮಯದಿಂದ ಆನೆ ದಾಳಿಗೆ ಸಂಬಂಧಿಸಿ ಮಂಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಮೂಲಕ ಜೂನ್ 18ರಿಂದ ಪರಿಶೀಲನೆ ನಡೆಸಿ ವರದಿ ಪಡೆದು ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನು ಮುಂದಿನ 2 ವಾರದಲ್ಲಿ ಮಾಡುವುದಾಗಿ ಮಂಗಳೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಕರಿಕಾಲನ್ ಅವರು ಭರವಸೆಯನ್ನ ನೀಡಿದ್ದಾರೆ ಎಂದು ಭಾರತೀಯ ಕಿಸಾನ್ ಸಂಘದ ಮಂಗಳೂರು ವಿಭಾಗ ಅಧ್ಯಕ್ಷ ಯುಜಿ ಸತ್ಯನಾರಾಯಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರಾಣಿಗಳ ಹಾವಳಿಯಿಂದ ರೈತರು ಬೆಳೆಸಿರುವ ಕೃಷಿ ಉತ್ಪನ್ನಗಳು ಸಂಪೂರ್ಣವಾಗಿ ನಾಶವಾಗಿದೆ ಮತ್ತು ಅಲ್ಲಲ್ಲಿ ರೈತರ ಜೀವಹಾನಿಯೂ ಆಗಿರುವ ಕುರಿತು ಜೂನ್ 6ರಂದು ದಕ್ಷಿಣ ಕನ್ನಡ ಜಿಲ್ಲಾ ಅರಿಯಡ್ಕ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸಂತ್ರಸ್ತ ರೈತ ಸದಸ್ಯರ ಸಭೆ ನಡೆಸಿ ಜೂನ್ 7ಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು
ಸಂಬಂಧಿಸಿದ ಇಲಾಖೆಯ ಪ್ರಮುಖರಿಗೆ ಮನವಿ ಮಾಡಿದ್ದೆವು. ಕಾವು, ಹರಿಯಡ್ಕ, ಬೆರ್ಲಂಪಾಡಿ, ಮಾಡನೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 6 ತಿಂಗಳಿನಿಂದ ಆನೆ ದಾಳಿ ಜಾಸ್ತಿಯಾಗಿದ್ದು, ರೈತರ ಮಾಹಿತಿ ಪ್ರಕಾರ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾವು ಅಮ್ಮಿನಡ್ಕದಿಂದ ಕೇವಲ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆನೆ ನೆಲೆಸಿದೆ. ಪೆರ್ಲಂಪಾಡಿ ಗ್ರಾಮದಲ್ಲಿ 65 ವರ್ಷ ಪ್ರಾಯದ ಸೆಲ್ವಾಮ್ ಅವರ ಜೀವಹಾನಿಯಾಗಿದೆ. ಈ ಕುರಿತು ಜೂನ್ 17ಕ್ಕೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಯಾಡಿ ಅವರ ಸಹಕಾರದೊಂದಿಗೆ ಮಂಗಳೂರು ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಡಾಕ್ಟರ್ ಕರಿಕಾಲನ್ ಅವರು ಆನೆ ದಾಳಿಯ ಪರಿಶೀಲನೆಗೆ ಒಪ್ಪಿದ್ದಾರೆ. ಕಾಡಾನೆಯ ನಿಯಂತ್ರಣ ಮತ್ತು ಸ್ಥಳಾಂತರ ಕಾರ್ಯವನ್ನ ಮುಂದಿನ 2 ವಾರದಲ್ಲಿ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಈ ಮಧ್ಯೆ ಕಾಡಾನೆಯ ಹಾವಳಿಗೊಳಪಟ್ಟ ರೈತರ ಸಭೆಯನ್ನ ಅರಣ್ಯಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಪುತ್ತೂರಿನಲ್ಲಿ ಕರೆದು ನೇರ ಮಾತುಕತೆ ಹಾಗೂ ಮಾಹಿತಿಯನ್ನ ಪಡೆದುಕೊಳ್ಳುವ ಆಶ್ವಾಸನೆಯನ್ನ ನೀಡಿದ್ದಾರೆ ಎಂದ ಅವರು, ಮುಂದಿನ ದಿನ ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರದಲ್ಲಿ ರೈತ ವರ್ಗದವರಿಗೆ ವನ್ಯ ಪ್ರಾಣಿಗಳಿಂದ ತೊಂದರೆ ಆದರೆ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ಇವರನ್ನ ಸಂಪರ್ಕಿಸಿದ್ರೆ ಇಲಾಖೆಯ ಮೂಲಕ ರಕ್ಷಣೆಯನ್ನ ಕೊಡುವುದಾಗಿ ಅರಣ್ಯ ಸಂರಕ್ಷಣಾಧಿಕಾರಿಯವರು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಾಮ್ ಪ್ರಸಾದ್, ಪುತ್ತೂರು ಅಧ್ಯಕ್ಷ ಜನಾರ್ದನ ರೈ, ಸದಸ್ಯ ದಿವ್ಯ ಪ್ರಸಾದ್ ಕಾವು ಉಪಸ್ಥಿತರಿದ್ದರು. ಕರೆದು ಅಥವಾ ಮಾಹಿತಿಯನ್ನು ತೆಗೆದು ಒಂದು ಆನೆ ಎಲ್ಲಾರು ಅವರ ಸಂಗ್ರಹಕ್ಕೆ ಆನೆಯ ಇದಂತೇನು ಕಾರಿಡಾರ್ ಅಥವಾ ಆನೆ ಇರುವಂಥ ಅಲ್ಲಿಂದ ಬಂದದ್ದು, ಹೊರಗಿನ ಬಂದದ್ದು, ಎಲ್ಲಿ ಆನೆ, ಎಷ್ಟು ಆನೆ, ಇದು ದೊಡ್ಡ ಆನೆ ಅಥವಾ ಈ ಒಂಟಿ ಆನೆ ಅಂತ ಅದನ್ನು ನಾವು ಸ್ಟಡಿ ಮಾಡಬೇಕು. ಮಾಡಿ ಅದಕ್ಕಿದ್ದ ವ್ಯವಸ್ಥೆ ನಾನು ಮಾಡಬೇಕು. ಅದಕ್ಕೆ ಇವತ್ತೇ DFO ನಾನು ಕಳಿಸ್ತೇನೆ ಅಂತ ಹೇಳಿದರೆ ಅವರು ಕಳಿಸಿದ್ದಾರೆ. ಇವತ್ತು DFO ಮಧ್ಯಾಹ್ನ ಮೇಲೆ ಇಲ್ಲಿ ಪುತ್ತೂರು ACF ಅವರು ಮತ್ತು ಅವರ ಸ್ಟಾಫ್ಗಳನ್ನು ಕರೆದು ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳುವಂಥ ಮಾಹಿತಿಯನ್ನು ಇವತ್ತು ಸಂಗ್ರಹ ಮಾಡ್ತಾರೆ. ಮಾಡಿ 2 ದಿವಸ ಒಳಗೆ CFO ಕೊಟ್ಟ ಕೂಡಲೇ ಮಂಗಳೂರು ವಿಭಾಗದಲ್ಲಿ ನಿಮಗೆ ಆನೆ ಹಿಡಿಯುವಂಥ ವಿಂಗ್ ಇಲ್ಲ. ಅವರು ಒಂದು ಶಿವಮೊಗ್ಗದಿಂದ ಅಥವಾ ನಿಮಗೆ ಸಿದ್ದಾಪುರ ಅಂತೇಳಿ ಗೋಣಿಗೊಪ್ಪ ಹತ್ತಿರದಿಂದ ನಾಗರಹೊಳೆ ಸೈಡಿಂದ ಅವ್ರು ತರಿಸ್ಬೇಕು. ಅದು ಎಲ್ಲಿಂದ ನಾನು ತರಿಸ್ತೇನೆ. ನನಗೆ 2 ವಾರ ಟೈಮ್ ಕೊಡಿ. ಯಾಕಂದರೆ ಒಂದು ರಿಪೋರ್ಟ್ ಬರಬೇಕು, ಇನ್ನೊಂದು ನಾನು ಸ್ಕ್ವಾಡ್ ಅಂತ ಹೇಳುವಂಥದ್ದು 108 ವ್ಯಾನ್ನಾಗ ಆನೆ ಹಿಡಿಯೋ ಸೆಟ್ ಅಂತೇಳಿ ಇದೆ. ಆ ಸೆಟ್ಟನ್ನು ಅವರು ತರಿಸಿ ಮೊನ್ನೆ ಗೋಣಿಗೊಪ್ಪದಲ್ಲಿ ಅವರೇ ಹೇಳಿದವರು. ಆವಾಗಲೇ ನನಗೆ ಗೊತ್ತಿದ್ದರೆ ಕಳೆದ ವಾರ ನಾನು ಆನೆಯನ್ನು ಕಳಿಸ್ತಿದ್ದೆ. ನನಗೆ ಅಧಿಕೃತವಾಗಿ ಯಾವ ಮಾಹಿತಿ ಬರದ ಕಾರಣ
ಎಲ್ಲರೂ ಅದು ಕರೆಕ್ಟ್ ರೇಟ್. ಇದಾಗಿತ್ತು ಇವತ್ತಿನ ಚಾನೆಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಾನೆಲ್ 9.